ನಾಳೆ ಇದಕ್ಕೆ ಪ್ರತಿಭಟನೆಯಾಗಿ ನಾವು ಕರೆದಿರ್ತಕ್ಕಂಥ ಮುಖ್ಯ ಉದ್ದೇಶ, ನಾಳೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಎಂ ಬಿ ಪಾಟೀಲ್ ಸಾಹೇಬ್ರವರ ನೇತೃತ್ವದಲ್ಲಿ ಎಲ್ಲ ಶಾಸಕರು, ಸಚಿವರು ಮತ್ತು ಎಲ್ಲ ವಿಧಾನ ಪರಿಷತ್ತಿನ ಸದಸ್ಯರು, ಎಲ್ಲರೂ ಹಾಲಿ ಮಾಜಿ ಶಾಸಕರು, ಎಲ್ಲ ಪದಾಧಿಕಾರಿಗಳು ಎಲ್ಲರೂ ಕೂಡ ಇವತ್ತು ಎಲ್ಲ ತಾಲೂಕುಗಳಿಂದ ಬಂದು ಭಾಗವಹಿಸ್ತಾ ಇದ್ದಾರೆ. ಒಂದು ದೊಡ್ಡ ಐತಿಹಾಸಿಕವಾಗಿರ್ತಕ್ಕಂಥ ಪ್ರತಿಭಟನೆ ಇವತ್ತು ನಾಳೆ 10 ಗಂಟೆಗೆ ಸಿದ್ದೇಶ್ವರ ದೇವಸ್ಥಾನದಿಂದ ಪ್ರಾರಂಭ ಆಗಿ ಗಾಂಧಿ ಚೌಕದಿಂದ ಅಂಬೇಡ್ಕರ್ ಸರ್ಕಲ್ವರೆಗೆ ಬಂದು ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿಯನ್ನು ಅರ್ಪಿಸ್ತೇವೆ. ಸನ್ಮಾನ್ಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಎಂ ಬಿ ಪಾಟೀಲ್ ಸಾಹೇಬ್ರವರ ನೇತೃತ್ವದಲ್ಲಿ ಅನ್ನತಕ್ಕಂಥ ಮಾಹಿತಿಯನ್ನು ತಮಗೆ ಹೇಳ್ತಾ ಇದ್ದೇನೆ. ತಾವೆಲ್ಲ ನಾಳೆ ಈ ಒಂದು ಮಾಹಿತಿ ಇವತ್ತು ರಾತ್ರಿಯೇ ಜನರಿಗೆ ತಲುಪುವಂತೆ, ನಾಳೆ ಮಾಧ್ಯಮದಲ್ಲಿ ಬರುವಂತೆ ತಾವು ಮಾಡಬೇಕು ಅಂತೇಳಿ ನಾನು ಜಿಲ್ಲಾ ಕಾಂಗ್ರೆಸ್ ಕಮಿಟಿ ವತಿಯಿಂದ ಮತ್ತು ನಮ್ಮ ಎಲ್ಲರ ಹಿರಿಯ ಕಾಂಗ್ರೆಸ್ ಪದಾಧಿಕಾರಿಗಳ ವತಿಯಿಂದ ತಮ್ಮಲ್ಲಿ ವಿನಂತಿಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೀನಿ. ಇದನ್ನು ಸ್ಯಾಂಕ್ಷನ್ ಮಾಡಿದ್ರು. ಆವಾಗ ಅಧಿಕಾರದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಇರಲಿಲ್ಲ. ಅವರು ಎಲ್ಲಿಯೂ ಕೂಡ ತಮ್ಮ ಪತ್ನಿಗೆ ಇಂಥದ್ದೇ ನೀವು ಜಮೀನು ಕೊಡಿ, 50-50 ಅನುಪಾತದಲ್ಲಿ ಕೊಡಿ ಅಂತಕ್ಕಂಥದ್ರ ಬಗ್ಗೆ ಯಾವುದೇ ಶಿಫಾರಸನ್ನು ಕೂಡ ಮಾಡಲಿಲ್ಲ, ಯಾವುದೇ ಸಹಿಯನ್ನು ಮಾಡಲಿಲ್ಲ. ಈಗ ಯಾವ ಪಿಕ್ಚರ್ನಲ್ಲಿ ಕೂಡ ಇಲ್ಲ. ಏನು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಶ್ರೀಮತಿಯವರ ಸಹೋದರರು ದಾನಪತ್ರವಾಗಿ ತಂಗಿಯವರಿಗೆ ಕೊಟ್ಟ ಮೇಲೆ ಆ ಜಮೀನು ಇವ್ರದ್ದಾಗಿದೆ ವಿನಃ ಇವರು ಆ ಜಮೀನನ್ನು ಮೂಡಾದವರು ತೆಗೆದುಕೊಂಡ ಮೇಲೆ ಮೂಡಾದವರು ಇವರಿಗೆ 50-50 ಅನುಪಾತದಲ್ಲಿ 2 ಸಲ ನಿರ್ಣಯ ಮಾಡಿ ಇವತ್ತು ಅವರಿಗೆ ನೀಡಿದ್ದಾರೆ 50-50 ಇದರಲ್ಲಿ. ಬಟ್ ಇದರಲ್ಲಿ ಎಲ್ಲಿಯೂ ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳ ಪಾತ್ರ ಇಲ್ಲ. ಇವತ್ತೇನಾಗಿದೆ, ಬಿ ಜೆ ಪಿಯವರು ಮತ್ತು ಜನತಾದವರು ಒಂದಾಗಿ ಪ್ರಜಾಪ್ರಭುತ್ವದ ನೆಲೆಗಟ್ಟಿನ ಮೇಲೆ ಆಯ್ಕೆಯಾಗಿರ್ತಕ್ಕಂಥ ಅತಿ ಹೆಚ್ಚು ಸಂಖ್ಯೆಯ ಶಾಸಕರನ್ನು ಹೊಂದಿರತಕ್ಕಂಥ ಈ ಸರ್ಕಾರವನ್ನು ಯಾವುದೇ ರೀತಿಯಲ್ಲಿ ಕಿತ್ತೆಸಬೇಕು. ಹಿಂದುಳಿದ ವರ್ಗದ ದೇವದಾರ ನಂತರ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು 2ನೇ ಅವಧಿಗೆ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾರೆ. ಇದನ್ನು ಅವ್ರು ಯಾರಿಗೂ ಕೂಡ ದಿಲ್ಲಿಯಿಂದ ಬೆಂಗಳೂರಿನಲ್ಲಿರ್ತಕ್ಕಂಥ ಬಿ ಜೆ ಪಿಯವರಿಗೆ ಸಹಿಸಲಿಕ್ಕೆ ಆಗ್ತಾ ಇಲ್ಲ. ಏನಾದರೂ ಮಾಡಿ ಸಿದ್ದರಾಮಯ್ಯವ್ರ ಮೇಲೆ ಒಂದು ಕಪ್ಪಿ ಚುಕ್ಕಿಯನ್ನು ಕೂಡಿಸಿ ಅವರಿಗೆ ಅಧಿಕಾರದಿಂದ ಕೆಳಗಿಳಿಸ್ಬೇಕಂತಕ್ಕಂಥ ಹುನ್ನಾರ ಮಾಡಿದ್ದಾರೆ. ಅವರು ಸಿದ್ದರಾಮಯ್ಯ ಸಾಹೇಬರು ಹೇಳಿದಂತೆ ಅವರು ರಾಜಕೀಯದಲ್ಲಿ 40 ವರ್ಷದಿಂದ ಒಂದು ಬ್ಲಾಕ್ ಪಾಯಿಂಟನ್ನು ಕೂಡ ಹಚ್ಕೊಂಡಿಲ್ಲ. ಎಲ್ಲಿಯೂ ಕೂಡ ಸ್ವಜನ ಪಕ್ಷಪಾತ ಮಾಡಿಲ್ಲ, ಎಲ್ಲಿಯೂ ಕೂಡ ಭ್ರಷ್ಟಾಚಾರ ಎಸಗಿಲ್ಲ. ಇಡೀ ದೇಶದಲ್ಲಿ ಇವತ್ತು ಯಾರಾದ್ರೂ ಭ್ರಷ್ಟಾಚಾರ ರಹಿತವಾಗಿರ್ತಕ್ಕಂಥ ಒಂದು ಆಡಳಿತವನ್ನು ಕೊಟ್ಟಿದ್ದ ಯಾರಾದರೂ ಇದ್ದ ಅದು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು. ಇವತ್ತು ದುರ್ದೈವ, ಇವತ್ತು ಯಾರು ಈ ಸಂವಿಧಾನದ ಆಶಯಗಳನ್ನು ಎತ್ತಿ ಹಿಡಿಬೇಕಾಗಿತ್ತು ರಾಜ್ಯಪಾಲರು, ಇವತ್ತು ಬಿ ಜೆ ಪಿ ಮತ್ತು ಜೆ ಡಿ ಎಸ್ಸಿನ ಒಂದು ತಾಳಕ್ಕೆ ಇವತ್ತು ಕುಡಿತಾ ಇದ್ದಾರೆ. ಇವತ್ತು ಬಿ ಜೆ ಪಿ ರಾಜ್ಯಪಾಲರ ಒಂದು ಮನೆ ಕೂಡ ಇವತ್ತು ಬಿ ಜೆ ಪಿಯ ಒಂದು ಆಶ್ರಯ ತಾಣ ಆಗಿದೆ, ಕಚೇರಿ ಆಗಿದೆ, RSSನ ಚಟುವಟಿಕೆ ಆಗಿದೆ, ಕೇಂದ್ರ ಆಗಿದೆ. ಇವತ್ತು ಏನು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರ ಮೇಲೆ ಪ್ರಾಸಿಕ್ಯೂಷನ್ಗೆ ಆದೇಶ ಮಾಡಿದ್ದಾರೆ ಒಂದು ಭಾಗ, ಇದರಿಂದ ಏನೂ ಆಗೋಂಗಿಲ್ಲ. ಯಾಕಂದರೆ ಎಲ್ಲಿಯೂ ಕೂಡ ಸಿದ್ದರಾಮಯ್ಯ ಸಾಹೇಬರು ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೂಡ ನೇರವಾಗಿ ಎಲ್ಲಿಯೂ ಕೂಡ ಶಿಫಾರಸು ಮಾಡಿಲ್ಲ, ಇಂಥದ್ದೇ ಜಮೀನು ಬೇಕಂತ ಕೇಳಿಲ್ಲ. ಆಮೇಲೆ ಎಲ್ಲಿಯೂ ಕೂಡ ಹಣಕಾಸಿನ ವ್ಯವಹಾರ ಆಗಲಿ ವಹಿವಾಟಾಗಲಿ ಎಲ್ಲಿಯೂ ಕೂಡ ಆಗಿಲ್ಲ. ಆಮೇಲೆ ಇವತ್ತು ನ್ಯಾಯಾಲಯ ಇದೆ, ರಾಜ್ಯದಲ್ಲಿ ಇರತಕ್ಕಂಥ ನ್ಯಾಯಾಲಯ ಅಥವಾ ಸುಪ್ರೀಂ ಕೋರ್ಟ್ ನ್ಯಾಯಾಲಯ ಇದೆ. ಈ 2 ನ್ಯಾಯಾಲಯಗಳಿಂದ ನ್ಯಾಯ ಸಿಗ್ತಾಯಿದೆ ಅಂತಕ್ಕಂಥ ಭರವಸೆ ಇಡೀ ಕಾಂಗ್ರೆಸ್ ಸಂಸ್ಥೆಗೆ, ಭಾರತ ದೇಶದ ಕಾಂಗ್ರೆಸ್ ಸಂಸ್ಥೆಗಿದೆ. ಇವತ್ತು ಇವರು ಸಿದ್ದರಾಮಯ್ಯ ಸಾಹೇಬ್ರ ಜೊತೆಗೆ ಇವತ್ತು ಅಖಿಲ ಭಾರತೀಯ ಕಾಂಗ್ರೆಸ್ ಪಕ್ಷ, ಅಲ್ಲಿ ಎಲ್ಲ ಪದಾಧಿಕಾರಿಗಳು, ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಶಾಸಕರು, ವಿಧಾನ ಪರಿಷತ್ತಿನ ಸದಸ್ಯರು, ಲೋಕಸಭಾ ಸದಸ್ಯರು, ರಾಜ್ಯಸಭಾ ಸದಸ್ಯರು, ಮಾಜಿ ಶಾಸಕರು ಎಲ್ಲ ಕಾರ್ಯಕರ್ತರು ಇವತ್ತು ಅವರು ಬೆನ್ನೆಲುಬಾಗಿದ್ದಾರೆ. ಅವರು ರಾಜೀನಾಮೆ ಕೊಡ್ತಕ್ಕಂಥ ಅಗತ್ಯ ಇಲ್ಲ. ಇವತ್ತು ಅವರು ಮುಖ್ಯಮಂತ್ರಿಯಾಗಿ ನಿರಂತರವಾಗಿ ನಿರ್ಭಯವಾಗಿ ಅವರು ಮುಂದುವರಿಬೇಕು, ರಾಜ್ಯವನ್ನು ಅಭಿವೃದ್ಧಿ ಮಾಡಬೇಕು. ಇವತ್ತು ಬಂದಂಥ ಒಂದು ಅಪಾದನೆ
ಅವರು ಮುಕ್ತ ಆಗ್ತಾ ಇದ್ದಾರೆ ಅಂತಕ್ಕಂಥ ಆಶೆ ನಮ್ಮೆಲ್ಲ ಕಾಂಗ್ರೆಸ್ ಪಕ್ಷದ ಸಂಸ್ಥೆಯಾಗಿದೆ, ಎಲ್ಲ ಕಾರ್ಯಕರ್ತರಲ್ಲಿ ಕೂಡ ಇದೆ.